ತವಾ ಫ್ರೈ ಅಂತ ಹೇಳ್ಬೋದು, ತುಂಬ ಮಸಾಲೆ ಅಂತ ಹೇಳ್ಬೋದು, ಮಸಾಲೆ ಫ್ರೈ ಅಂತ ಹೇಳ್ಬೋದು. ರೆಡಿ ಆಗಿದೆ. ನಾನು ಇವಾಗ ಟೇಸ್ಟ್ ಮಾಡಲಿಕ್ಕೆ ರೆಡಿ ಆಗಿದ್ದೇನೆ. ಒಂದು ಸ್ವಲ್ಪ ಹೀಗೆ ತೆಗೆದು ಎಷ್ಟು ಕ್ಲೀನಾಗಿ ಕಟ್ ಆಗುತ್ತೆ ನೋಡಿ. ಫ್ರೈ ಸಕ್ಕದಾಗಿದೆ. ಪರಿಮಳ ಅಂತೂ ಅತ್ಯದ್ಭುತ. ನಿಜವಾಗಿಯೂ ಸ್ವರ್ಗ ಅಂತ ಹೇಳ್ಬೋದು. ಸಕ್ಕದಾಗಿದೆ. ಅಲ್ಟಿಮೇಟ್ ರೆಸಿಪಿ ಅಂತ ಹೇಳ್ಬೋದು. बाहर ला जला वही ना मैं पड़ा मत तजे मसाले चिके चाड बरलो ते चटनी ಶಿ ಪೆಜ್ಜೆ ಗೆತ್ಲಾ. ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಕಿಣಿಸ್ ವಸರಿ ಯೂಟ್ಯೂಬ್ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ನಿಮಿಷ. ಸೂಪರ್ ಆಯ್ತಾ? ಹಾಗೆ ಬಿಸಿ ಬಿಸಿ ಗಂಜಿಗೆ ಹಾಗೆ ತುಪ್ಪ ಮತ್ತು ಉಪ್ಪು ಹಾಕಿ ಊಟ ಮಾಡಲಿಕ್ಕೆ ಯಾರಿಗಿಷ್ಟ ಇಲ್ಲ. ಅದ್ರ ಜೊತೆ ಈ ತುಂಬ ಮಸಾಲೆ ಹಾಗಲಕಾಯಿ ಇದ್ರೆ ಅಂತೂ ಊಟ ಹೇಳೋದೇ ಬೇಡ. ಸ್ವರ್ಗ ಅಂತ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಹಾಗೆ ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿರುವಂಥ ರೆಸಿಪಿ ತುಂಬಾ ಸ್ಪೆಷಲ್ ಆದದ್ದು. ಅದೇ ನನ್ನ ದೊಡ್ಡಮ್ಮ ಮಧ್ಯಪ್ರದೇಶದವರು, ಲಲಿತಾ ಶೆಣೈ, ರಾಧಾಬಾಯಿ ಶೆಣೈ ಅಂತ. ಹಾಗೆ ಅವರು ಈ ರೆಸಿಪಿಯನ್ನು ನನಗೆ ಆ್ಯಕ್ಚುಲಿ ಫೋನಲ್ಲೇ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಅವರು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಇವತ್ತು ಹಾಗಲಕಾಯಿ ತುಂಬ ಮಸಾಲೆ ಮಾಡ್ತಾ ಇದ್ದೇನೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 6-7 ಹಾಗಲಕಾಯನ್ನು ಸ್ವಲ್ಪ ಮೀಡಿಯಮ್ ಸೈಜ್ ಆಗುತ್ತೆ, ಇಲ್ಲ ಬರೀ ಸಣ್ಣ ಸಣ್ಣ ಸೈಜು ತುಂಬ ಚೆನ್ನಾಗಿರ್ತದೆ. ತುಂಬ ದೊಡ್ಡದು ಬೇಡ, ಮೀಡಿಯಮ್ ಸೈಜ್ ಇಲ್ಲ ಸಣ್ಣ ಸಣ್ಣ ಸೈಜ್ ತಗೊಳ್ಳಿ. ಹಾಗೆ ಅದನ್ನು ಚೆಂದ ಮಾಡಿ ವಾಶ್ ಮಾಡಿ ಈ ರೀತಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿವಾಗ ಇದರ ಹೊರಗಡೆ ಇರುವಂಥ ಸ್ವಲ್ಪ ಇದನ್ನು ನಾವು ಪೀಲರಲ್ಲೂ ತೆಕ್ಕೊಳ್ಬೋದು, ಇಲ್ಲದಿದ್ದರೆ ಈ ರೀತಿ ಕತ್ತಿಯಲ್ಲೂ ನಾವು ಹೀಗೆ ಸ್ವಲ್ಪ ತೆಗೆದುಕೊಳ್ಬೇಕಂತೆ. ಅವರು ನನಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ನಾನು ಕೂಡ ಮಾಡಿರುವಂಥದ್ದು. ದೊಡ್ಡಮ್ಮ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿವಾಗ ನಾನಿಲ್ಲಿ ಹೊರಗಡೆ ಇದರ ಸ್ಕಿನ್ ಸ್ವಲ್ಪ ತೆಗಿತಾ ಇದ್ದೇನೆ. ಈ ರೀತಿ ನೋಡಿ, ಇಷ್ಟು ತೆಗೆದ್ರೆ ಸಾಕು. ಹಾಗೆ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನೊಮ್ಮೆ ಬೇಕಾದರೆ ವಾಶ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ಒಂದು ಸಣ್ಣಗಿರೋ ಚೂರಿಯನ್ನು ತಗೊಂಡು ಹಾಗೆ ಮಧ್ಯದಲ್ಲಿ ಭಾಗ ಮಾಡ್ಕೊಳ್ಬೇಕು. ಈ ರೀತಿ ಸೀಳ್ ಮಾಡ್ಕೊಳ್ಬೇಕು, ಓಪನ್ ಆಗೋ ಹಾಗೆ. ಅಂದರೆ ಆಮೇಲೆ ಅದರ ಒಳಗಡೆ ಇರುವಂಥ ಬೀಜನೆಲ್ಲ ತೆಗಿಬೇಕು. ಇದರ ಒಳಗಡೆ ನಾವು ಸ್ಟಫಿಂಗನ್ನು ಮಾಡುವಂಥದ್ದು. ಹಾಗೆ ಇದು ತುಂಬ ಮಸಾಲೆ ಆಗುತ್ತೆ, ತವಾ ಫ್ರೈ ಅಂತ ಆಗುತ್ತೆ. ಸ್ವಲ್ಪ ಮಸಾಲೆಯನ್ನು ಇದ್ರ ಮೇಲೆ ಹಾಗೆ ಹಾಕಿದರೆ ಅದು ಬೇಯಬೇಕಾದ್ರೆ ಇಲ್ಲ ಫ್ರೈ ಮಾಡಬೇಕಾದ್ರೆ ಮಸಾಲ ಫ್ರೈ ಥರನೂ ಕೂಡ ಆಗುತ್ತೆ. ಹಾಗೆ ನಾನಿಲ್ಲಿ ಒಳಗಡೆ ಇರುವಂಥ ಈ ರೀತಿ ಭಾಗ ಮಾಡಿಬಿಟ್ಟು ಆಮೇಲೆ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೇನೆ. ಹಾಗೆ ಇದೆಲ್ಲ ಈಗ ರೆಡಿ ಆಗ್ತಾ ಇದೆ. ಮಸಾಲೆ ಅಂತೂ ತುಂಬ ಸುಲಭ. ಹಾಗೆ ಈ ಮಸಾಲೆಯನ್ನು ಸಪ್ರೇಟಾಗಿ ಹಾಗೆ ಒಂದು ಚಟ್ನಿ ಥರ ಕೂಡ ತಿನ್ಕೊಳ್ಬೋದು. ಗಂಜಿ ಜೊತೆ ಊಟ ಮಾಡಲಿಕ್ಕೂ ಚೆನ್ನಾಗಿರೋದಿಲ್ಲ, ದಾಲ್ ಸಾರು ಜೊತೆ ಕೂಡ ಸೈಡ್ ಡಿಶ್ ಆಗಿ ಇದನ್ನು ನಾವು ತಿನ್ಬೋದು. ಹಾಗೆ ತುಂಬ ರುಚಿಯಾಗಿರ್ತದೆ. ನೋಡಿ, ಮಸಾಲೆಗೆ ನಾನು ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗ ತಗೊಂಡಿದ್ದೇನೆ. ಸಣ್ಣದಾದರೆ ಒಂದು ಫುಲ್ ತೆಂಗಿನಕಾಯಿ ತಗೊಳ್ಳಿ. ಹಾಗೆ ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿ ಹುರಿದದ್ದು, ಮತ್ತು ಇಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ. ಯಾಕಂದರೆ ಇಷ್ಟು ಖಾರ ಹಾಕೋದ್ರಿಂದ ದೊಡ್ಡಮ್ಮ ಹೇಳಿದ್ದಾರೆ, ಉಪ್ಪು ಹುಳಿ ಖಾರ ತುಂಬ ಇರಬೇಕು, ಆಗಲೇ ಟೇಸ್ಟ್ ಆಗಿರುವಂಥದ್ದಂತೆ. ಅದೇ ರೀತಿ ಬೆಲ್ಲ ಹಾಕಲೇಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ಬೆಲ್ಲ ಹಾಕ್ತಾ ಇಲ್ಲ. 1 ಸ್ಪೂನಷ್ಟು ಹಸಿ ಕೊತ್ತಂಬರಿ, ಹುರಿದದಲ್ಲ ಹಸಿ ಕೊತ್ತಂಬರಿ. ಹಾಗೆ 10-12 ಬ್ಯಾಡಗಿ ಮೆಣಸಿನಕಾಯಿ, 10-12 ಮೆಣಸಿನಕಾಯಿ, ಹುಳಿ ಅಷ್ಟು ತಗೊಂಡಿದ್ದೇನೆ. ಹಾಗೆ ಅದು ಖಾರದ ಜೊತೆ ಮ್ಯಾಚ್ ಆಗುತ್ತೆ. ಅದೇ ರೀತಿ ರುಚಿಗೆ ತಕ್ಕ ಉಪ್ಪು ಹಾಕಿ ಸೂಪರ್ ಮಸಾಲೆ, ಮಾತ್ರ ಖಾರವಾಗಿತ್ತು. ಗಂಜಿಗಂತೂ ಪರ್ಫೆಕ್ಟ್ ಆಗಿದೆ. ಅದೇ ರೀತಿ ದಾಳಿ ತೋವೆ ಅಂತೂ ಮಾಡಿದರೆ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮಸಾಲೆ ಇದೆಯಲ್ವ, ನುಣ್ಣಗೆ ಪೇಸ್ಟ್ ಥರ ಮಾಡಲೇಬಾರ್ದು, ಹಾಗೆ ತುಂಬ ತರ್ತರಿಯಾಗಿಯೂ ಮಾಡಬಾರ್ದು. ಮೀಡಿಯಮ್ ಆಗಿ ಇದ್ದರೆ ಆಯಿತು. ಈಗ ಮಸಾಲೆ ರೆಡಿ ಆಗಿದೆ. ಈ ರೀತಿ ಮೀಡಿಯಮ್ ಇರುವಂಥದ್ದು, ತುಂಬ ತರ್ತರಿ ಸಲ್ಲ, ತುಂಬ ನುಣ್ಣಗೆ ಸಲ್ಲ. ಆದರೆ ಗಟ್ಟಿ ಮಸಾಲೆ ಸ್ವಲ್ಪ ರುಬ್ಕೊಳ್ಬೇಕು, ತುಂಬ ಗಟ್ಟಿ ಸಲ್ಲ. ಅದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೋದು. ಇಷ್ಟು ಹೀಗೆ ಗಟ್ಟಿಯಾದರೆ ಸಾಕು. ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಬೇಕಾಗುತ್ತೆ. ಹಾಗೆ ಒಂದು 2-3 ಗಡ್ಡೆಯಷ್ಟು ಹಸಿ ಈರುಳ್ಳಿಯನ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಿದೆ. ಹಾಗೆ ಇದು ಏನಾದರೂ ನಾನು ತಿನ್ನಬೇಕಂದ್ರೆ ನಿಮಗೆ ಹೇಳ್ತೇನೆ, ಅಡುಗೆ ಮಾಡಬೇಕಾದ್ರೆ ನಾವು ತಿನ್ನುವಂಥ ಆಹಾರ ಯಾವಾಗಲೂ ಅದನ್ನು ಆಸ್ವಾದಿಸ್ತಾ ತಿನ್ನಬೇಕು, ರುಚಿಯಾಗಿರಬೇಕು, ಏನೋ ಒಂದು ಒಟ್ರಾಶಿ ಮಾಡಬಾರ್ದು ಅಂತೆಲ್ಲ. ಹಾಗೆ ಈ ರೀತಿಯೇ ಮಾಡಿ, ಖಾರವಾಗಿರಲಿ, ಉಪ್ಪಿರಲಿ, ಹುಳಿ ಇರಲಿ, ಅದರಲ್ಲಿ ಬೆಲ್ಲವನ್ನು ಹಾಕಬೇಡಿ, ತುಂಬ ರುಚಿಯಾಗಿರ್ತದೆ. ಹಾಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ಸಿಕ್ಕಾಪಟ್ಟೆ ಈರುಳ್ಳಿ ಖಾರ ಅಂದರೆ ಕಣ್ಣಲ್ಲಿ ಅಷ್ಟು ನೀರು ಇಳಿತಾ ಇದೆ ನನಗೆ. ರೆಡ್ ಈರುಳ್ಳಿ ಬರ್ತಾ ಇದೆ ಇವಾಗ, ಸ್ವಲ್ಪ ನೀರು ಜಾಸ್ತಿ ಇದು ಇದರಲ್ಲಿ. ಹಾಗೆ ಈಗ ಈರುಳ್ಳಿ ರೆಡಿಯಾಗಿದೆ, ಕಟ್ ಮಾಡಿರುವಂಥದ್ದು ಮಸಾಲೆ ರೆಡಿಯಾಗಿದೆ ಅಲ್ವಾ. ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ಮಸಾಲ ರೆಡಿಯಾಗಿದೆ. ಹಾಗೆ ಇದನ್ನಿವಾಗ ನಾವು ಕಟ್ ಮಾಡಿ ಈ ರೀತಿ ಭಾಗ ಮಾಡಿಟ್ಟಿರುವಂಥ ಹಾಗಲಕಾಯಿ ಇದೆಯಲ್ವ, ಅದರಲ್ಲಿ ಸ್ಟಫ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆಗೆ ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಇವಾಗ ಈ ಒಂದೊಂದೇ ಹಾಗಲಕಾಯಿನ ಈ ರೀತಿ ಓಪನ್ ಮಾಡಿ ಅದರ ಜೊತೆ ನಾನು ಮಸಾಲೆಯನ್ನು ಹಾಕಿ ಇಡ್ತಾ ಇದ್ದೇನೆ.
ಮಸಾಲೆ ಒಂದು ವೇಳೆ ಉಳಿದ್ರೆ ಇದನ್ನು ಚಟ್ನಿ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಯುನೀಕ್ ಆದ ರೆಸಿಪಿ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಡೈರೆಕ್ಟಾಗಿ ನಾವು ಹಾಗೇ ತವಾ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಹೇಳ್ತೇನೆ ಯಾವ ರೀತಿ ಅಂತೇಳಿ. ಮೊನ್ನೆ ಸಂಡೇ ಅಲ್ಲ, ಲಾಸ್ಟ್ ಸಂಡೇ ನನ್ನ ದೊಡ್ಡಮ್ಮ ಕಾಲ್ ಮಾಡಿದ್ರು. ಅವರು ಹೇಳಿದರು, "ವಿನಯ, ಒಮ್ಮೆ ನಮ್ಮ ಮಧ್ಯಪ್ರದೇಶದ ಒಂದು ಹಾಗಲಕಾಯಿದು ರೆಸಿಪಿ ಉಂಟು, ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ, ಗಂಜಿಗೂ ಚೆನ್ನಾಗಿರ್ತದೆ, ಈಗ ಅನ್ನಕ್ಕೂ ಸಾರು ಜೊತೆ ಚೆನ್ನಾಗಿರ್ತದೆ" ಅಂತ ಹೇಳಿದರು. ಹಾಗೆ ಅವರು ರಪರಪ ಎಕ್ಸ್ಪ್ಲೈನ್ ಮಾಡಿದರು, ನನಗೂ ಅರ್ಥ ಆಯಿತು. ಹಾಗೆ ಇವಾಗ ನಾನು ಹೇಳಿದೆ ಅದಕ್ಕೆ, ನೆಕ್ಸ್ಟ್ ಸಂಡೇ ಖಂಡಿತವಾಗಿಯೂ ಮಾಡಿ ನಿಮಗೆ ಹೇಳ್ತೇನೆ ದೊಡ್ಡಮ್ಮ ಅಂತೇಳಿ. ಇವಾಗ ನಮ್ಮ ಸ್ಟಫ್ಡ್ ಹಾಗಲಕಾಯಿ ಎಲ್ಲ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ಕುಕ್ಕರಲ್ಲಂತೆ ಒಂದು 1/4 ಗ್ಲಾಸಷ್ಟು ನೀರನ್ನು ಹಾಕೊಳ್ಳಿಕ್ಕೆ ಹೇಳಿದ್ದಾರೆ. ಅರ್ಧ ಗ್ಲಾಸ್ ನೀರು ತೊಗೊಂಡೆ, 1/4 ಗ್ಲಾಸ್ ಹಾಗೆ ಉಳಿಸ್ಕೊಂಡಿದ್ದೇನೆ. ಬರೀ 1/4 ಗ್ಲಾಸಷ್ಟು ನೀರನ್ನು ಕುಕ್ಕರಲ್ಲಿ ಹಾಕಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬರಬೇಕಾದ್ರೆ ನಾವು ಮಸಾಲೆ ತುಂಬಿರುವ ಈ ಹಾಗಲಕಾಯನ್ನು ಒಂದೊಂದಾಗಿ ಸ್ವಲ್ಪ ಸಾವಕಾಶವಾಗಿ ಬೇಯಲಿಕ್ಕೆ ಜಾಗ ಮಾಡಿ ಈ ರೀತಿ ಸಣ್ಣ ಉರಿಯಲ್ಲಿ ಇಡಬೇಕು. ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ತಿರುವಿ ಹಾಕಬೇಕು ಅದನ್ನು. ಹಾಗೆ ಅದರಲ್ಲಿ ಅದು ಸ್ಟೀಮಲ್ಲೇ ಒಂದು 10 ನಿಮಿಷದಲ್ಲಿ ಒಳ್ಳೆ ಬೆಂದಿರ್ತದೆ. ಆಮೇಲೆ ನಾವು ತವಾದಲ್ಲಿ ಹಾಕಿ ಫ್ರೈ ಮಾಡಬೇಕು ಅಂತ ಹೇಳಿದರು. ಅದು ನನಗೆ ತುಂಬ ಇಷ್ಟ ಆಯಿತು ಮೆಥಡ್. ಯಾಕಂದರೆ ಇಲ್ಲಾಂದರೂ ಹೌದು, ಹಾಗಲಕಾಯನ್ನು ಡೈರೆಕ್ಟಾಗಿ ನಾವು ಹಾಗೆ ತವಾದಲ್ಲಿ ಹಾಕಿ ಮಾಡಲಿಕ್ಕೆ ಹೋದರೆ ಅಷ್ಟು ರುಚಿಯಾಗಿರೋದಿಲ್ಲ. ಈ ರೀತಿ ಒಮ್ಮೆ ಸ್ವಲ್ಪ ಬೇಕ್ ಮಾಡ್ಕೊಳ್ಬೇಕು, ಸ್ಟೀಮ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಈ ಕಡೆ ಆ ಕಡೆ ಮಾಡಿಕೊಂಡು ಈ ರೀತಿ ನೀವು ಸ್ವಲ್ಪ ಸ್ಟೀಮ್ ಮಾಡಿಕೊಂಡ್ರೆ, ಬೇಯಿಸ್ಕೊಂಡ್ರೆ ಅದು ಒಳ್ಳೆ ಬೆಂದಿರ್ತದಲ್ವ, ಹಾಫ್ ಬಾಯ್ಲ್ಡ್ ಆಗಿರ್ತದೆ. ಹಾಗೆ ಆಮೇಲೆ ಅದನ್ನು ನಾವು ತವದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಹಾಗೆ ಮಸಾಲೆ ಎಲ್ಲ ಸ್ವಲ್ಪನೂ ಅಂದರೆ ಒಂಚೂರು ವೇಸ್ಟ್ ಅಂತ ಏನೂ ಆಗಲಿಲ್ಲ, ಬಟ್ ಅದನ್ನು ನಾವು ಫ್ರೈ ಮಾಡಬೇಕಾದ್ರೆ ನಾನು ಅದನ್ನು ಹಾಕ್ತೇನೆ, ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ. ಹಾಗೆ ಇವಾಗ ಅದನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ಒಂದು ಬಟ್ಲಲ್ಲಿ. ಇವಾಗ ಎಲ್ಲ ತೆಗೆದಾದ್ಮೇಲೆ ಇಷ್ಟು ಸ್ವಲ್ಪ ಅದ್ರ ಕುಕ್ಕರಲ್ಲಿ ಮಸಾಲ ಉಳಿದಿದೆ, ಅದನ್ನು ಯೂಸ್ ಮಾಡ್ತೇನೆ ನಾನು. ಹಾಗೆ ಈಗ ಈ ರೀತಿ ಸ್ಕಿಲ್ಲೆಟ್ ಇದ್ದರೆ, ಒಂದು ಪ್ಯಾನ್ ಇದ್ದರೆ ನಿಮ್ಮ ಹತ್ರ, ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ. ಒಂದು 4-5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ಹಾಗೆ ಇದರಲ್ಲಿ ಒಂದೊಂದಾಗಿ ಈ ರೀತಿ ಇಡ್ತಾ ಹೋಗುವಂಥದ್ದು. ಹಾಗೆ ಇದು ಒಳ್ಳೆ ಸಾವಕಾಶವಾಗಿ ಅದರಲ್ಲಿ ಫ್ರೈ ಆಗಬೇಕು. ಹಾಗೆ ಈಗ ಈ ರೀತಿ ಇಟ್ಟಿದ್ದೇನೆ. ಇದರಲ್ಲಿ ಇವಾಗ ಮಸಾಲ ಕುಕ್ಕರಲ್ಲಿದ್ದದ್ದು ಹಾಗೆ ಪ್ಲೇಟಲ್ಲಿದ್ದದ್ದು ಅದನ್ನೆಲ್ಲವನ್ನು ಕೂಡ ಇದರ ಜೊತೆ ಇಲ್ಲಿ ಮೇಲ್ಗಡೆ ಹಾಕ್ತಾ ಇದ್ದೇನೆ. ಎಲ್ಲೂ ಕೂಡ ಯಾವುದು ವೇಸ್ಟ್ ಆಗಲಿಲ್ಲ. ಹಾಗೆ ಇದು ಸಣ್ಣ ಉರಿಯಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಅಲ್ಲೇ ಫ್ರೈ ಆಗ್ತಾ ಇರಲಿ. ಆಮೇಲೆ 4 ಬದಿ ಕೂಡ ಎಡಕ್ಕೆ ಬಲಕ್ಕೆ ಮುಂದೆ ಹಿಂದೆ ಅಂತೇಳಿ 4 ಬದಿಗಳನ್ನು ಕೂಡ ಈ ರೀತಿ ಕಾಯಿಸ್ಕೊಳ್ಬೇಕು. ತುಂಬ ರುಚಿಯಾಗಿರ್ತದೆ. ಒಳ್ಳೆ ರೋಸ್ಟ್ ಆದರೂ ಚೆನ್ನಾಗಿರ್ತದೆ. ಸ್ವಲ್ಪ ಕೆಂಪಗಾಗಬೇಕು. ಇದೀಗ ಆಗಲಿಲ್ಲ, ನಾನು ತೋರಿಸ್ತೇನೆ ನೆಕ್ಸ್ಟ್ ನಿಮಗೆ. ನೋಡಿ, ಸ್ವಲ್ಪ ಕೆಂಪಗೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಸೈಡಲ್ಲೂ ಕೂಡ. ನಾವು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೂಡ ಅದರಲ್ಲಿ ಚೆಂದ ಬೆಂದಿರ್ತದೆ. ಹಾಗೆ ನಾವು ಮಧ್ಯಾಹ್ನ ಮಾಡಿದರೆ ರಾತ್ರಿಗೂ ಯೂಸ್ ಮಾಡ್ಕೊಳ್ಬೋದು, ನೆಕ್ಸ್ಟ್ ಡೇಗೂ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದರು. ಹಾಗೆ ಈ ರೀತಿ ಎಣ್ಣೆನ ಇನ್ನೊಮ್ಮೆ ಬೇಕಾದರೆ ಅವಶ್ಯಕತೆ ಇದ್ದರೆ ಮಾತ್ರ ಇನ್ನೊಮ್ಮೆ ಹಾಕ್ಕೊಳ್ಳಿ ಎಣ್ಣೆನ. ಇವಾಗ ನೋಡಿ, ರೋಸ್ಟ್ ಆಗಿದೆ ಸ್ವಲ್ಪ. ಹಾಗೆ 4 ಸೈಡ್ ಕೂಡ ಬೆಂದಿದೆ, ಸೂಪರಾಗಿ ಫ್ರೈ ಆಗಿದೆ. ಇವಾಗ ನಮ್ಮ ಹಾಗಲಕಾಯಿ ತವಾ ಫ್ರೈ, ತುಂಬ ಮಸಾಲ ಫ್ರೈ ಇದೆಲ್ಲ ರೆಡಿಯಾಗಿದೆ. ಓಕೆ, ಇವಾಗ ನೆಕ್ಸ್ಟ್ ಟೇಸ್ಟ್ ನೋಡುವಂಥ ಸಮಯ. ಫ್ರೆಂಡ್ಸ್, ಈಗ ಹಾಗಲಕಾಯಿ ತುಂಬ ಮಸಾಲೆ ಒಂದು ಸ್ವಲ್ಪ ಹೀಗೆ ತೆಗೆದು ಎಷ್ಟು ಕ್ಲೀನಾಗಿ ಕಟ್ ಆಗುತ್ತೆ ನೋಡಿ. ಫ್ರೈ ಸಕ್ಕದಾಗಿದೆ, ಪರಿಮಳ ಅಂತೂ ಅತ್ಯದ್ಭುತ. ಹಾಗೆ ಈಗ ಟೇಸ್ಟ್ ಮಾಡ್ತಾ ಇದ್ದೇನೆ. ಬಿಸಿ ಇದೆ, ಸೂಪರ್ ಆಯ್ತಾ, ಅಲ್ಟಿಮೇಟ್, ಸ್ವರ್ಗ ಅಂತ ಹೇಳ್ಬೋದು. ಯಾಕಂದ್ರೆ ಒಮ್ಮೆ ತಿಂದ್ರೆ ಇನ್ನೊಂದು ತುಂಡು ತಿನ್ನೋಣ ಅಂತ ಅನಿಸ್ತಿದೆ, ಅಷ್ಟು ಸಖತ್ ಟೇಸ್ಟಿ ಆಗಿರುವಂಥದ್ದು. ನಾನು ಇವಾಗಲೇ ಎಲ್ಲ ಮುಗಿಸ್ಬಿಟ್ರೆ ಇನ್ನು ಊಟಕ್ಕೆ ಮತ್ತೇನು ಮಾಡೋದು. ನನ್ನ ದೊಡ್ಡಮ್ಮ ನನಗೆ ಫೋನಲ್ಲಿ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿಂದ ನಿಜವಾಗ್ಲೂ ನನಗೆ ಈ ರೀತಿ ಅಡುಗೆ ಮಾಡಲಿಕ್ಕೆ ಆಯ್ತಿದು. ಹಾಗೆ ಒಳ್ಳೆ ದೊಡ್ಡಮ್ಮ, ತುಂಬಾನೇ ಧನ್ಯವಾದ ನಿಮಗೆ. ಹಾಗೆ ತುಂಬಾನೇ ಥ್ಯಾಂಕ್ ಯು, ಎಷ್ಟು ಒಳ್ಳೆ ರೆಸಿಪಿಯನ್ನು ನನಗೆ ಫೋನ್ ಮಾಡಿ ನೀವೊಂದು ತಿಳಿಸಿಕೊಟ್ಟದ್ದಕ್ಕೆ. ನಿಮ್ಮ ಮಧ್ಯಪ್ರದೇಶದ ಈ ಹಾಗಲಕಾಯಿಯ ತುಂಬ ಮಸಾಲೆ ರೆಸಿಪಿ ಅತ್ಯದ್ಭುತ ಅಂತ ಹೇಳ್ಬೋದು. ದೊಡ್ಡಮ್ಮ ಗ್ರೇಟ್, ಯಾಕಂದ್ರೆ ಇಷ್ಟು ನೀಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದಕ್ಕೋಸ್ಕರ. ಇಲ್ಲಾಂದ್ರೆ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ನಾನು ಕೂಡ ಗ್ರೇಟ್ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟೇ ಅಚ್ಚುಕಟ್ಟಾಗಿ ಸಕ್ಕದಾಗಿ ಮಾಡಿದ್ದೇನೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಉಪ್ಪು, ಹುಳಿ, ಖಾರ, ರುಚಿ ಅಂತೂ ಅತ್ಯದ್ಭುತ. ಬೆಲ್ಲ ಹಾಕೋದೇ ಬೇಡ, ನೀವು ಹಾಗಲಕಾಯಿ ಪ್ರಿಯರ ಹಾಗಾದ್ರೆ ಬೆಲ್ಲ ಹಾಕದೆ ಈ ರೀತಿ ಎಲ್ಲ ಮಾಡಿ. ಹಾಗಲಕಾಯಲ್ಲಿ ತುಂಬಾನೇ ಸಕ್ಕದಾಗಿರ್ತದೆ. ಸ್ವರ್ಗ ಸೂಪರ್ ಆಯ್ತಾ.
ಬೆಲ್ಲ ಹಾಕದೆ ನಾವು ಹಾಗಲಕಾಯಲ್ಲಿ ಗಸಿ ಎಲ್ಲ ಮಾಡ್ತೇವೆ, ಅದು ಕೂಡ ತುಂಬಾ ಚೆನ್ನಾಗಿರ್ತದೆ. ಉಪ್ಪು ಹುಳಿ ಖಾರ ಇದ್ರೆ ಸಾಕು, ಹಾಗಲಕಾಯಿಗೆ ಬೆಲ್ಲ ಹಾಕ್ಲೇಬೇಕಂತೇನಿಲ್ಲ. ಓಕೆ, ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಕಿಣಿಸುವ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ನಿಮಿಷ. ಸೂಪರ್ ಆಯ್ತಾ? ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಖಂಡಿತವಾಗಿ ರೆಸಿಪಿಗಳನ್ನು ಟ್ರೈ ಮಾಡಿ. ಹಾಗೆ ತುಂಬ ಮಂದಿ ಹೇಳ್ತಾ ಇದ್ರಿ ಇವಾಗ ರೆಸಿಪೀಸ್ ಹಾಕೋದು ಕಡಿಮೆ ಮಾಡಿದ್ದೀರಿ ಅಂತೇಳಿ. ಏನು ಮಾಡೋದು, ಸ್ವಲ್ಪ ಬ್ಯುಸಿ ಆಗಿರ್ತೇನೆ. ಹಾಗೆ ಸಂಡೇ ಸಿಕ್ಕಿದ್ರಿಂದ ಇದೊಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ. ಹೇಗೂ ತುಂಬ ಇಷ್ಟ ಆಯಿತು. ಗಂಜಿಗಂತೂ ಸೂಪರ್ ಸೂಪರ್ ಸೂಪರ್. ಒಂದು ಹಾಗಲಕಾಯಿ ಇದ್ರೆ ಒಂದು ಸೇರಕ್ಕಿ ಅನ್ನ ಗಂಜಿ ಬೇಕಾದರೂ ಊಟ ಮಾಡ್ಬೋದು, ಅಷ್ಟು ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನೋಡಿ, ಒಂದು ಹಾಗಲಕಾಯನ್ನ ಅರ್ಧ ನಾನು ತಿಂದಾಯ್ತು. ಟೇಸ್ಟ್ ಅಂತ ಹೇಳಿ ಸೂಪರ್ ಆಗಿದೆ. ಓಕೆ, ಇವಾಗ ಬಿಸಿ ಬಿಸಿ ಗಂಜಿಗೆ ನಾನು ಆಲ್ರೆಡಿ ಇಂಟೆನ್ಷನಲ್ಲಿ ದಾಳಿ ತೊವೆ ಮಾಡಲಿಲ್ಲ. ಈ ರೀತಿ ಎಲ್ಲ ಸೈಡ್ ಡಿಶಸ್ ಇದ್ದರೆ ಫ್ರೈ ಎಲ್ಲ ನಾನು ಹೆಚ್ಚಾಗಿ ದಾಳಿ ತೊವೆ ಮಾಡ್ತೇನೆ. ಹಾಗೆ ಇವತ್ತು ಮಾಡಲಿಲ್ಲ, ಗಂಜಿ ಇಟ್ಟೆ. ಅದಕ್ಕೆ ನಾನು ತುಪ್ಪ ಮತ್ತು ಉಪ್ಪನ್ನು ಹಾಕಿ ಈ ರೀತಿ ಅದರ ಜೊತೆ ಈ ರೀತಿ ಮಸಾಲೆ ಎಕ್ಸ್ಟ್ರಾ ಇತ್ತಲ್ವ, ಅದನ್ನು ಸಪ್ರೇಟಾಗಿ ಇಟ್ಟಿದ್ದೇನೆ. ಸ್ವಲ್ಪ ಮಸಾಲೆ ಜಾಸ್ತಿ ಉಳಿದ್ರೆ ಸ್ಟಫಿಂಗಲ್ಲಿ ಈ ರೀತಿ ಸಪ್ರೇಟ್ ಆಗಿಟ್ಟು ಚಟ್ನಿ ಹಾಗೆ ತುಂಬ ಚೆನ್ನಾಗಿರ್ತದೆ ಅದು ಕೂಡ. ಹಾಗೆ ಸ್ಟಫಿಂಗ್ ಹಾಗಲಕಾಯಿ ಕೂಡ ತಗೊಳ್ತಾ ಇದ್ದೇನೆ. ಊಟ ಮಾಡಿ ಬರ್ತೇನೆ. ದೊಡ್ಡಮ್ಮನ ಹತ್ರ ಬಾರ್ಲಾಜಲ್ಲ वही नवा पळा मत ताजे मसाले चिके चाड वरलो ते चटणी शी पेज्जे का घेतला नवा ते चटणी बारला जाता मसालो चटणी शी घेतला आणि हे घेतला पळा इथे हा तू गेले ना ना हंगत ಒಳ್ಳ ಮಾತ್ರ इथे मस्त वय वय अंक वळाले मस्त थँक्स मावे बार लायजल्ला इथे सुपर हांव पळय खाऊन वापस दवरल ते तितले लायजल्ला म्हाका इश्ट जालें आतां जेवचें न्ही तुमगेलें जेवण